ಸನ್ಸ್ಕ್ರೀನ್ ನಾವು ಯಾಕೆ ಅಪ್ಲೈ ಮಾಡ್ಬೇಕು, ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊತಾ ಹೋಗೋಣ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸನ್ಸ್ಕ್ರೀನ್ ಗಳನ್ನ ನಾವ್ ಯಾಕೆ ಹಚ್ತೀವಿ ಅಂದ್ರೆ ಸನ್ ಬರ್ನ್ ಆಗುವಂತದ್ದು, ಅಂದ್ರೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ನಮ್ಮ ಮುಖದ ಮೇಲೆ ಅಂದ್ರೆ ಯು ವಿ ರೇಡಿಯೇಷನ್ಸ್ ಅಂತ ಹೇಳ್ತೀವಿ, ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ನಮ್ಮ ಮುಖದ ಮೇಲೆ ಡೈರೆಕ್ಟ್ ಆಗಿ ಬೀಳೋದ್ರಿಂದ ಆ ಒಂದು ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಇಂದ ಏನಾಗತ್ತೆ, ನಮ್ಮ ಮುಖದ ಮೇಲೆ ಆ ನೇರಳಾತೀತ ವಿಕಿರಣಗಳು 100/400 ನ್ಯಾರೋಮೀಟರ್ಸ್ ಅಂತ ಹೇಳ್ತೀವಿ. ಎಂ ಅಂದ್ರೆ ನ್ಯಾರೋಮೀಟರ್ಸ್ ತರಂಗಾಕಾರದಿಂದ ನಮ್ಮ ಮುಖವನ್ನ ಆವರಿಸುವಂತ ಚಾನ್ಸಸ್ ಇರುತ್ತೆ. ಈ ಗೋಚರದ ಬೆಳಕಿಗಿಂತ ಹೆಚ್ಚಿನ ಆವರ್ತನ ಮತ್ತು ಕಡಿಮೆ ತರಂಗಾಂತರವಾಗಿರೋದ್ರಿಂದ ಈ ನೇರಳಾತೀತ ವಿಕಿರಣವು ಸೂರ್ಯನಿಂದ ನೈಸರ್ಗಿಕವಾಗಿ ಬರುತ್ತೆ. ಆದ್ರೆ ಇದನ್ನು ಹಲವಾರು ಕೈಗಾರಿಕೆಗಳಲ್ಲಿ, ವಾಣಿಜ್ಯಗಳಲ್ಲಿ ಮತ್ತೆ ಮನರಂಜನೆಯಲ್ಲಿ ಬಳಸುವ ಕೃತಕ ಮೂಲಗಳಿಂದನೂ ಕೂಡ ಈ ತರ ಒಂದು ನೇರಳಾತೀತ ವಿಕಿರಣಗಳು ರಚನೆ ಆಗತ್ತೆ. ಆದ್ರೆ ಈ ನೇರಳಾತೀತ ವಿಕಿರಣಗಳು 100/400 ನ್ಯಾನೋಮೀಟರ್ ಅಲ್ಲಿ ನಮ್ಮ ಮುಖದ ಮೇಲೆ ಏನ್ ಬೀಳುತ್ತೆ, ಬಿದ್ದಾಗ ನಮ್ಮ ಮುಖದಲ್ಲಿರುವಂತ ಜೀವಕೋಶಗಳ ಆವರ್ತನ ಜಾಸ್ತಿ ಆಗತ್ತೆ, ಅಂದ್ರೆ ಜೀವಕೋಶಗಳು ಸಾಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ನೇಹಿತರೆ, ಯು ವಿ ವಿಕಿರಣದ ಅರ್ಥ ನಮ್ಗೆ ಅರ್ಥ ಆಗ್ಬಿಟ್ರೆ, ಯು ವಿ ವಿಕಿರಣ ಅನ್ನೋದು ಏನು ಅನ್ನೋದು ನಮ್ಗೆ ಅರ್ಥ ಆಗ್ಬಿಟ್ರೆ, ಇದೊಂದು ಅದ್ಭುತ ಅಂದ್ರೆ ನಾವು ಸನ್ಸ್ಕ್ರೀನ್ ನ ಯಾಕೆ ಅಪ್ಲೈ ಮಾಡ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಸೊ ಹಾಗಾಗಿ ಯು ವಿ ವಿಕಿರಣ ಅಂದ್ರೇನು, ಯು ವಿ ವಿಕಿರಣಗಳು ಹೇಗೆಲ್ಲ ನಮ್ಮ ಮುಖದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಈಗ ಆಲ್ರೆಡಿ ಹೇಳ್ದೆ ನಿಮ್ಗೆ ಯು ವಿ ಅಂದ್ರೆ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್, ಇದು ಪ್ರಕೃತಿದತ್ತವಾಗಿ ಸೂರ್ಯನಿಂದ ನೇರವಾಗಿ 100/ನ್ಯಾನೋಮೀಟರ್ ಅಲ್ಲಿ ನಮ್ಮ ಮುಖದ ಮೇಲೆ ಬೀಳುವಂತ ಒಂದು ಆವರ್ತನದಿಂದ ಸೊ ನಮ್ಮ ಮುಖದಲ್ಲಿರುವಂತ ಜೀವಾಣುಗಳು ಸಾಯ್ತಾ ಬರುತ್ತೆ. ಇದನ್ನ ನಾವು ಯು ವಿ ವಿಕಿರಣ ಅಂತ ಹೇಳಿದ್ವಿ. ಯು ವಿ ಎ ಇದೆ, ಯು ವಿ ಬಿ ಇದೆ, ಯು ವಿ ಸಿ ಇದೆ. ಅಂದ್ರೆ ಯು ವಿ ಎ ವಿಕಿರಣ ಅಂದ್ರೇನು, ಯು ವಿ ಬಿ ವಿಕಿರಣ ಅಂದ್ರೇನು, ಯು ವಿ ಸಿ ವಿಕಿರಣ ಅಂದ್ರೇನು, ಅದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಈ ಸನ್ಸ್ಕ್ರೀನ್ ಗಳ ಅಪ್ಲೈ ಮಾಡುವಂತದ್ದು ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ನಾನು ಎಲ್ಲಾ ಡರ್ಮಾಟೊಲಜಿಸ್ಟ್ ಗಳ ಹತ್ರ ತುಂಬಾ ಜನ ಡರ್ಮಾಟೊಲಜಿಸ್ಟ್ ಗಳ ಹತ್ರ ನಾನು ಸಂಪರ್ಕದಲ್ಲಿದ್ದೀನಿ. ಅದೇ ತರ ಕೆಲವು ವಿಷಯಗಳನ್ನ ಯೂಟ್ಯೂಬ್ ಅಲ್ಲಿ, ಗೂಗಲ್ ಅಲ್ಲಿ ಹುಡುಕಿ ತಂದು ನಿಮ್ಗೆ ಉಂಟಾಬಿಡಿಸ್ತಾ ಇದ್ದೀನಿ. ಈ ವಿಚಾರಧಾರೆಗಳು ನೀವ್ ಯಾವ್ದೇ ಒಂದು ಗೂಗಲ್ ಅಲ್ಲಿ ಹುಡುಕಿದ್ರು ಕೂಡ ನಿಮ್ಗೆ ಸಿಗಲ್ಲ, ಅಥವಾ ಎಲ್ಲಾ ಡರ್ಮಾಟೊಲಜಿಸ್ಟ್ ಕೂಡ ಸ್ಕಿನ್ ಸ್ಪೆಷಲಿಸ್ಟ್ ಆಗಿರಲ್ಲ. ಅಂದ್ರೆ ಈಗ ಎಕ್ಸಾಂಪಲ್ ಒಬ್ಬೊಬ್ರು ಒಂದೊಂದ್ರಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೆ, ಆದ್ರೆ ನಿಮ್ಗೆ ಈ ವಿಚಾರಧಾರೆಗಳನ್ನ ಎಲ್ಲ ಕಡೆ ಹುಡುಕಿ ತಂದು ಉಣಪಡಿಸ್ತಾ ಇರೋದ್ರಿಂದ ನೀವೊಬ್ರು ಎಕ್ಸ್ಪರ್ಟ್ ಆಗ್ತೀರಾ. ನೀವೊಂದು ಸ್ಕಿನ್ ಅನ್ನು ನೋಡ್ತಿದ್ದಂಗೆ ಈ ಸ್ಕಿನ್ ಸನ್ ಬರ್ನ್ ಒಳಗಾಗಿದ್ಯಾ ಇಲ್ವಾ, ಅಥವಾ ಟ್ಯಾನ್ ಆಗಿದ್ಯಾ ಇಲ್ವಾ, ಇದಕ್ಕೆ ಜಾಸ್ತಿ ಪಿಗ್ಮೆಂಟೇಶನ್ ಇದೆಯಾ ಇಲ್ವಾ ಅನ್ನೋದನ್ನ ನೋಡುವಷ್ಟು ಎಕ್ಸ್ಪರ್ಟೈಸ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಮನೋಭಿಲಾಷೆ. ಹಾಗಾಗಿ ಸ್ನೇಹಿತರೆ, ಇಷ್ಟೊಂದು ವಿಚಾರಧಾರೆಗಳನ್ನ ಎಕ್ಕಿ ತಂದು ನಿಮ್ಗೆ ಉಣಬಡಿಸ್ತಾ ಇದೀವಿ. ಸೊ ಫ್ರೆಂಡ್ಸ್, ಯೋಚನೆ ಮಾಡಿ. ಸೊ ಯು ವಿ ಎ ಅಂದ್ರೇನು, ಯು ವಿ ಬಿ ಅಂದ್ರೇನು, ಯು ವಿ ಸಿ ಅಂದ್ರೇನು, ಇದು ನಿಮ್ಗೆ ಅರ್ಥ ಆಗ್ಬಿಟ್ರೆ ಸೊ ನಾವು ಸನ್ಸ್ಕ್ರೀನ್ ಗಳನ್ನ ಯಾಕೆ ಮುಖದ ಮೇಲೆ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗೇನೆ ಯು ವಿ ವಿಕಿರಣಗಳು ಏನಕ್ಕೆ ನಮ್ಮ ಮುಖದ ಮೇಲೆ ಹಾನಿಕಾರಕ ಆಗತ್ತೆ ಅಂದ್ರೆ, ಸನ್ ಬರ್ನ್ ಅಲ್ಪಾವಧಿಯ ಮಿತಿ ಮೀರಿದ ಒಂದು ಸಂಕೇತ ಆಗಿರತ್ತೆ. ಆದ್ರೆ ಇದು ಅಕಾಲಿಕ ವಯಸ್ಸಾದಂತೆ, ಅಂದ್ರೆ ವೇಗವಾಗಿ ನಮ್ಗೆ ವಯಸ್ಸಾದಂತೆ ಈ ಸನ್ಬರ್ನ್ ಇಂದ ಆಗ್ತಾ ಹೋಗುತ್ತೆ. ಚರ್ಮದ ಕ್ಯಾನ್ಸರ್ ಗಳು ಉಂಟಾಗುವಂತ ಚಾನ್ಸಸ್ ಇರುತ್ತೆ. ದೀರ್ಘಕಾಲದ ಯು ವಿ ಅಂದ್ರೆ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂದ್ರೆ ಎಕ್ಸ್ಟ್ರೋ ಸನ್ ಅಂತ ಏನ್ ಹೇಳ್ತೀವಿ, ಇದ್ರ ಅಡ್ಡ ಪರಿಣಾಮಗಳಾಗಿರುತ್ತೆ. ಯು ವಿ ಇಂದ ಕಣ್ಣಿನ ನಾವು ಕಣ್ಣಿನ ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಣ್ಣುಗಳು ಕೂಡ ಕುರುಡುತನಕ್ಕೆ ಉಂಟಾಗುವಂತ ಚಾನ್ಸಸ್ ಇರುತ್ತೆ. ಯು ವಿ ವಿಕಿರಣಕ್ಕೆ ಅತಿಯಾಗಿ ಒಟ್ಕೊಳ್ಳೋದ್ರಿಂದ ಕ್ಯಾನ್ಸರ್ ಅಂತ ಗಂಭೀರ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರುತ್ತೆ. ಯು ವಿ ನಲ್ಲಿ 3 ವಿಧಗಳಿದೆ ಅಂತ ನಾನು ಹೇಳಿದೆ. ಆ 3 ವಿಧಗಳು ಒಂದೊಂದು ರೀತಿಯಲ್ಲಿ ಪಾತ್ರವನ್ನ ವಹಿಸುತ್ತೆ. ಯು ವಿ ಎ ಏನಿದೆ, ಈ ವಿಕಿರಣಗಳು ಅಂದ್ರೆ ಈ ಕಿರಣಗಳು ಅಂದ್ರೆ ಯು ವಿ ಬಿ ಗಿಂತ ಹೆಚ್ಚು ಆಳವಾಗಿ ಚರ್ಮಕ್ಕೆ ಹೋಗುತ್ತೆ. ಅಂದ್ರೆ ಯು ವಿ ಎ ರೇಡಿಯೇಷನ್ಸ್ ಏನಿದೆ ಅದು ನಮ್ಮ ಸ್ಕಿನ್ ಮೇಲೆ ಬಿದ್ದಾಗ ಹೆಚ್ಚು ಆಳವಾಗಿ ನಮ್ಮ ಸ್ಕಿನ್ ಒಳಗಡೆ ಹೋಗುತ್ತೆ. ಮೊದಲನೇ ಅರ್ಥ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಂಡ್ರೆ ಒಳ್ಳೇದು. ಯು ವಿ ಎ ಏನಿದೆ, ಯು ವಿ ಎ ವಿಕಿರಣಗಳು ಹೆಚ್ಚು ಆಳವಾಗಿ ನಮ್ಮ ಸ್ಕಿನ್ ಒಳ ಹೋಗುತ್ತೆ. ಅಲ್ಲಿ ಸ್ಕಿನ್ ಅಲ್ಲಿ ಏನು ಜೀವಕೋಶಗಳು ಪ್ರೊಡ್ಯೂಸ್ ಆಗತ್ತೆ, DNA ಅಂತ ನಾವೇನ್ ಹೇಳ್ತೀವಿ,
ಆ ಪ್ರೊಡ್ಯೂಸ್ ಆಗುವಂತ ಆ ಒಂದು ಜೀವಕೋಶಗಳನ್ನ ಸಾಯಿಸುತ್ತೆ. ಆ ಸಾಯಿಸಿದಾಗ ನಾವು ವೇಗವಾಗಿ ವಯಸ್ಸಾದವ್ರ ತರ ನಮ್ಮ ಚರ್ಮಗಳು ಸೊಕ್ಕುಗಟ್ಟುವಂತದ್ದು, ಈ ತರ ಹಲವಾರು ಪ್ರಮುಖ ಪಾತ್ರಗಳನ್ನ ಇದು ವಹಿಸುತ್ತೆ. UVB ವಿಕಿರಣ ಏನಿದೆ, ಇದು ಬಿಸಿಲಿಗೆ ಮುಖ್ಯ ಕಾರಣ. ಅವು ಚರ್ಮದ ಹೊರ ಪದರಗಳನ್ನ ಹಾನಿ ಮಾಡುತ್ತೆ. UVA ನಮ್ಮ ಸ್ಕಿನ್ ನಲ್ಲಿ ಆಳವಾಗಿ ಒಳಗಡೆ ಹೋಗಿ ನಮ್ಮ ಸ್ಕಿನ್ ಒಳಗಡೆ ಇರುವಂತ ಸೆಲ್ಸ್ ಗಳು ಏನ್ ಜನರೇಟ್ ಆಗ್ತಾ ಇರ್ತದೆ DNA ಆಗ್ತಾ ಇರ್ತದೆ, ಅದನ್ನ ಕಿಲ್ ಮಾಡುತ್ತೆ. UVB ಕಿರಣಗಳು ಹೊರ ಪದರದಲ್ಲಿ ನಮ್ಗೆ ಮೆಲೆಸ್ಮಾ ಅಂತ ಹೇಳ್ತೀವಿ ಅಥವಾ ಮೆಲನೋಮಾ ಅಂತ ಹೇಳ್ತೀವಿ, ಈ ತರ ಕಾಯಿಲೆಗಳು ಅಂದ್ರೆ ಪಿಗ್ಮೆಂಟೇಶನ್ ಇರ್ಬೋದು, ಟ್ಯಾನ್ ಇರ್ಬೋದು, ಸನ್ಬರ್ನ್ ಇರ್ಬೋದು, ಈ ತರದ ಒಂದು ಹಾನಿಯನ್ನ ಮಾಡುತ್ತೆ. UVC ಇವು ಅಪಾಯಕಾರಿ ಕಿರಣಗಳು, ಆದ್ರೆ ಅವು ನಮ್ಮ ಚರ್ಮವನ್ನ ತಲುಪೋದಿಲ್ಲ, ಆದ್ರೆ ನಮ್ಮ ಕಣ್ಣುಗಳನ್ನ ಹಾಳು ಮಾಡುತ್ತೆ. ನೋಡಿ, ಸನ್ ಸ್ಟ್ರೋಕ್ ಆಯ್ತು ಅಂತ ಹೇಳ್ತೀವಿ, ಅಥವಾ ಸೂರ್ಯನ ಕಿರಣದಿಂದ ನಮ್ಗೆ ಎಲ್ಲೋ ಒಂದ್ ಕಡೆ ಕಣ್ಣು ಹಾಳಾಯ್ತು ಅಂತ ಹೇಳ್ತೀವಿ. ಈ ತರ ಪ್ರಾಬ್ಲಮ್ಗಳು ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ, ಈ ಒಂದು ಸನ್ ಸ್ಟ್ರೋಕ್ ಬಗ್ಗೆ, ಸನ್ಸ್ಕ್ರೀನ್ ಬಗ್ಗೆ ನಾವು ತಿಳ್ಕೊಂಡ್ವಿ, ಅಥವಾ UVA ಏನ್ ಮಾಡುತ್ತೆ, UVB ಏನ್ ಮಾಡುತ್ತೆ ನಾವು ತಿಳ್ಕೊಂಡ್ವಿ. ಇದೇ ತರ ಸ್ನೇಹಿತರೆ, ಸೊ ನಮ್ಮ ಈ ಒಂದು ರಾಸಾಯನಿಕ ಸನ್ಸ್ಕ್ರೀನ್ಗಳನ್ನ, ಅಂದ್ರೆ ನಮ್ಮ ಒಂದು ಅಂಗಾಂಗಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ, ನಮ್ಮ ಚರ್ಮವನ್ನ, ನಮ್ಮ ತ್ವಚೆಯನ್ನ ಆರೈಕೆ ಮಾಡ್ಕೊಳ್ಳಿಕ್ಕೆ ನಾವು ಯೂಸ್ ಮಾಡುವಂತ ಏನು ಹೊರಗಡೆ ಸಿಗುವಂತ ಈ ಕೆಮಿಕಲೈಸ್ ಸನ್ಸ್ಕ್ರೀನ್ಗಳನ್ನ ನಾವು ಮುಖಕ್ಕೆ ಅಪ್ಲೈ ಮಾಡಿದಂತ ವೇಳೆಯಲ್ಲಿ ನಮ್ಗೆ ಏನೆಲ್ಲ ಡಿಸ್ಅಡ್ವಾಂಟೇಜ್ ಆಗತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಆಗತ್ತೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲೋಣ ಸ್ನೇಹಿತರೆ. ಮೊದಲನೇದಾಗಿ ಇವತ್ತು ನಾವೇನ್ ಅರ್ಥ ಮಾಡ್ಕೊಂಡ್ವಿ, ಸೂರ್ಯನ ತರಂಗಾಂತರಗಳು 100 ಇಂದ 400 ನ್ಯಾನೋಮೀಟರ್ ಅಲ್ಲಿ, ನ್ಯಾನೋ ಅಂದ್ರೆ ಕಣ್ಣಿಗೆ ಕಾಣದಿರೋಷ್ಟು ಮೀಟರ್, ಅದು ಅಷ್ಟು ವೇಗವಾಗಿ ನಮ್ಗೆ ನ್ಯಾನೋಮೀಟರ್ ನಲ್ಲಿ ನಮ್ಮ ಮುಖದ ಮೇಲೆ ಬಿದ್ದಾಗ UVA ಏನ್ ಮಾಡತ್ತೆ, UVB ಏನ್ ಮಾಡತ್ತೆ, UVC ಏನ್ ಮಾಡತ್ತೆ, ಒಬ್ಬ ಡರ್ಮಟಲೈಸ್ ಗಿಂತ ನೀವು ಅದ್ಭುತವಾದಂತ ಮಾಹಿತಿ ಪಡ್ಕೊಂಡಿರ್ತೀರಾ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಅದೇ ತರ ನಾವು ಕೆಮಿಕಲ್ ಸನ್ಸ್ಕ್ರೀನ್ ಗಳನ್ನ ಹಚ್ಚದಂತ ವೇಳೆಯಲ್ಲಿ ಈಗ ಹಲವಾರು ಕಂಪನಿಗಳು ಇವತ್ತು ಮುಂಚೂಣಿಗೆ ಬಂದಿದ್ದಾರೆ, ಪೈಪೋಟಿನಲ್ಲಿದ್ದಾರೆ. ಗಾರ್ನಿಯರ್ ಇದೆ, ಲಾರೆಲ್ ಇದೆ, ITC ಅವ್ರದ್ದಿದೆ, ಡಾಜಲ್ ಇದೆ, ಮಾಮಾ ಅರ್ತ್ ಇದೆ, ಅದೇ ತರ ಪತಂಜಲಿ ಅವರು ಬಂದಿದ್ದಾರೆ. ಈ ತರ ಹಲವಾರು ಕಂಪನಿಗಳು ಇವತ್ತು ಪೈಪೋಟಿನಲ್ಲಿ ಮಾರ್ಕೆಟ್ ನಲ್ಲಿ ಮುಂದು ಅಂತ ಸನ್ಸ್ಕ್ರೀನ್ ಗಳನ್ನ ಮಾರುಕಟ್ಟೆ ಮಾಡ್ತಾ ಇದಾರೆ. ಆದ್ರೆ ಆ ಸನ್ಸ್ಕ್ರೀನ್ ಗಳಿಂದ ಏನೆಲ್ಲ ಕೆಮಿಕಲ್ ಅಡಕವಾಗಿರುತ್ತೆ, ಅದರಿಂದ ಏನೆಲ್ಲ ಅಂದ್ರೆ ಡಿಸ್ಅಡ್ವಾಂಟೇಜ್ ಆಗತ್ತೆ ನಮ್ಮ ಸ್ಕಿನ್ ಮೇಲೆ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕೆ ನೀವೆಲ್ಲ ಕಾತರರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಸಾಯನಿಕ ಸನ್ಸ್ಕ್ರೀನ್ ಗಳ ಮಿತಿಗಳು ಅಂದ್ರೆ, ಇದು ಚರ್ಮಕ್ಕೆ ಅನ್ವಯಿಸಿದ ನಂತರ ಸುಮಾರು 20 ನಿಮಿಷಗಳ ಮಾತ್ರ ನಮ್ಮ ಪರಿಣಾಮಕಾರಿಯಾಗಿ ನಮ್ಮ ಮುಖದ ಮೇಲೆ ಸೂರ್ಯನ ಕಿರಣಗಳನ್ನ ಬೀಳದೇ ಇರೋ ತರ ರಕ್ಷಣೆಯನ್ನ ಒದಗಿಸುತ್ತೆ. ಹಾಗಾಗಿ ಅದನ್ನ ಮರುಹೊಂದಿಸುವುದು ಅತ್ಯಗತ್ಯ. ಯಾರು ನೀವು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ಒಂದು ಏಪ್ರಿಲ್, ಮೇ, ಜೂನ್ ಅಲ್ಲಿ ನೀವು ಹಂಪಿಗೆ ಹೋಗ್ತೀರಾ, ಅಥವಾ ಗೋಕರ್ಣ ಹೋಗ್ತೀರಾ, ಅಥವಾ ಈ ತರ ಗೋವಾಗ್ ಹೋಗ್ತೀರಾ, ಅಲ್ಲಿ ನೀವು ನೋಡಿ, ಅಲ್ಲಿ ಫಾರಿನರ್ಸ್ ಬಂದಿರ್ತಾರೆ, ಅವ್ರನ್ನ ನೀವು ನೋಡ್ತಾ ಇರ್ಬೋದು. 2 hours 3 hours ಒಂದ್ಸಲಿ ಸನ್ಸ್ಕ್ರೀನ್ ಅವ್ರ ಮುಖದ ಮೇಲೆ, ಅವ್ರ ಸ್ಕಿನ್ ಗಳ ಮೇಲೆ ಅಪ್ಲೈ ಮಾಡ್ತಾನೆ ಇರ್ತಾರೆ. ಕಾರಣ ಏನಂದ್ರೆ ಸ್ನೇಹಿತರೆ, ಕೆಮಿಕಲ್ಸ್. ಇದು ನಾನು ಕಣ್ಣಿಂದ ನೋಡಿರುವಂತದ್ದು, ಖುದ್ದಾಗಿ ನಾನು ಕಣ್ಣಿಂದ ಅಬ್ಸರ್ವೇಶನ್ ಮಾಡಿರುವಂತದ್ದು. ಯಾಕೆ ಆತರ ಅಪ್ಲೈ ಮಾಡ್ತಾ ಇರ್ತಾರೆ ಅಂದ್ರೆ, ಆ ಸನ್ಸ್ಕ್ರೀನ್ 20 minutes to 2 hours ಅಷ್ಟೇನೆ ಅವ್ರ ಸ್ಕಿನ್ ಮೇಲೆ ಇರುತ್ತೆ. ಅದರ್ವೈಸ್ ಅದು ಅದ್ರ ಒಂದು ಏನು ಎಫಿಷಿಯನ್ಸಿಯನ್ನ ಕಳ್ಕೊಂಡ್ಬಿಡತ್ತೆ. ಮತ್ತೆ ಅವ್ರು ಅಪ್ಲೈ ಮಾಡ್ತಾನೆ ಇರ್ತಾರೆ. ಸೊ ಸ್ನೇಹಿತರೆ, ಈ ತರ ಮಾಡೋದ್ರಿಂದ, ಅಂದ್ರೆ ಈಗ ಎಕ್ಸಾಂಪಲ್ ನಾನು ಹೇಳ್ದೆ, ಅವರು 2 hours ಒಂದ್ಸಲಿ ಅಪ್ಲೈ ಮಾಡೋದ್ರಿಂದ ಅಂದ್ರೆ ಆಂತರಿಕ ಚರ್ಮದ ಉಷ್ಣತೆಯಿಂದಾಗಿ ಅಸ್ತಿತ್ವದಲ್ಲಿರುವಂತ ಆ ಒಂದು ಸೆಲ್ಸ್ ಗಳು, ಕಂದು ಚುಕ್ಕೆಗಳು ಮತ್ತು ಬಣ್ಣದ ಹೆಚ್ಚಳಕ್ಕೆ ಕಾರಣವಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ತರ ಈ 20 ನಿಮಿಷಕ್ಕೊಂದ್ಸಲಿ ಅಥವಾ 20 ನಿಮಿಷದಿಂದ 2 ಗಂಟೆಗೆ ಒಂದ್ಸಲಿ ಏನ್ ಈ ತರ ಸನ್ಸ್ಕ್ರೀನ್ ಗಳನ್ನ ಅಪ್ಲೈ ಮಾಡ್ತಾ ಇರ್ತಾರೆ, ಕೆಮಿಕಲ್ ಸನ್ಸ್ಕ್ರೀನ್ ಗಳನ್ನ, ಇದರಿಂದ ಅಲರ್ಜಿ ಪ್ರಕ್ರಿಯೆಗಳು ಅಥವಾ ರ್ಯಾಷಸ್ ಗಳು ಉಂಟಾಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್, ಅದರಲ್ಲಿರುವಂತ ಕೆಮಿಕಲ್, ಆರ್ಸೆನಿಕ್ ಕೆಮಿಕಲ್ಸ್ ಏನಿರುತ್ತೆ, ಅದು ಹಲವಾರು ಅಲರ್ಜಿಗಳನ್ನ ಉಂಟು ಮಾಡ್ತಾ ಇರ್ತದೆ, ಮತ್ತೆ ರ್ಯಾಷಸ್ ಗಳು ಉಂಟಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ರಾಸಾಯನಿಕ ಸನ್ಸ್ಕ್ರೀನ್ಗಳು ಕೆಲವು ಸಂದರ್ಭಗಳಲ್ಲಿ ಅಲರ್ಜಿಯ ಪ್ರಕ್ರಿಯೆಗಳನ್ನು ಉಂಟು ಮಾಡುವ ಹೆಚ್ಚಿನ ಅಪಾಯವನ್ನ ತಂದೊಡ್ಡುವಂತ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಇದು ಈಸಿಯಾಗಿ ಅಬ್ಸರ್ವೇಶನ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಕುಂಠಿತ ಆಗೋದ್ರಿಂದ ನಿಮ್ಗೆ ವೈಟ್ ಪ್ಯಾಚಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ನೇಹಿತರೆ, ಇದ್ರಲ್ಲಿ ಏನೆಲ್ಲ ಕೆಮಿಕಲ್ಗಳನ್ನ
ಅಡಾಪ್ಟ್ ಮಾಡಿದ್ದಾರೆ. ಈ ಕೆಮಿಕಲ್ ಗಳಿಂದ ನಮ್ಮ ಮುಖದ ಮೇಲೆ ಏನೆಲ್ಲ ಪರಿಣಾಮಗಳಾಗತ್ತೆ, ನಮ್ಮ ತ್ವಚೆಯ ಆರೈಕೆಯಲ್ಲಿ ಏನೆಲ್ಲ ಅಡ್ಡ ಪರಿಣಾಮಗಳಾಗತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಅದಕ್ ಮುಂಚೆ ಸೊ ನಿಮ್ ಪಾರ್ಟ್ನರ್ಸ್ ಇನ್ನು ತುಂಬಾ ಜನ ಜಾಯಿನ್ ಆಗೋದಿದೆ, ತುಂಬಾ ಜನ ಜಾಯಿನ್ ಆಗಿಲ್ಲ ಅನ್ಕೋತೀನಿ. ಸೊ ಇದು 7ನೇ ಬಾರಿ ಕೇಳೋರು ಇದಾರ, ಈಗ 7ನೇ ಬಾರಿ ಕೇಳ್ತಾ ಇರೋರು ಇದೀರಾ, 5ನೇ ಬಾರಿ ಕೇಳ್ತಾ ಇರೋರು ಇದೀರಾ, ಅಥವಾ ಈಗಷ್ಟೇ ಫಸ್ಟ್ ಬಾರಿ ಕೇಳ್ತಾ ಇರೋರು ಇದೀರಾ, ದಯಮಾಡಿ ಎಲ್ಲರಿಗೂ ಕೂಡ ನಾಲೆಡ್ಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಬೇಗ ಬೇಗ ನಿಮ್ಮ ಟೀಮ್ ನ ಜಾಯಿನ್ ಮಾಡಿಸ್ತಾ ಹೋಗಿ. ಓಕೆ ಫ್ರೆಂಡ್ಸ್, ಹಾಗೇನೆ ಈ ಒಂದು ಸನ್ಸ್ಕ್ರೀನ್ ನಲ್ಲಿ ಅವೋ ಬೆಂಜೋನ್ ಅನ್ನುವಂತ ಒಂದು ಕೆಮಿಕಲ್ ನ ಯೂಸ್ ಮಾಡಿರ್ತಾರೆ. ನೀವು ಯಾವುದೇ ಕಂಪನಿಯ ಸನ್ಸ್ಕ್ರೀನ್ ಗಳನ್ನ ತಗೊಂಡಾಗ ಈ ಒಂದು ರಾಸಾಯನಿಕ ಅಂಶ ಅಂತೂ ಇದ್ದೇ ಇರುತ್ತೆ. ಇದೊಂದು ರಾಸಾಯನಿಕ ಅಣು ಮತ್ತು ಯುವಿ ವಿಕಿರಣಗಳ ಸಂಪೂರ್ಣ ವರ್ಣಪಟಲವನ್ನ ಹೀರಿಕೊಳ್ಳಲು ಸನ್ಸ್ಕ್ರೀನ್ ಉತ್ಪನ್ನಗಳಲ್ಲಿ ಬಳಸಲಾಗುವ ಕರಗಬಲ್ಲ ತೈಲದ ಘಟಕಾಂಶ ಇದಾಗಿರುತ್ತೆ. ನೋಟ್ ಮಾಡ್ಕೊಳ್ಳಿ, ಯಾವುದೇ ಒಂದು ರಾಸಾಯನಿಕ UVA ಅಂದ್ರೆ ಸನ್ಸ್ಕ್ರೀನ್ ಗಳಿದೆ, ಆ ಸನ್ಸ್ಕ್ರೀನ್ ಗಳಲ್ಲಿ ನಮ್ಮ ಸ್ಕಿನ್ ಟೋನ್ ಅನ್ನ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಮತ್ತೆ ಹೀರ್ಕೊಳ್ಳಿಕ್ಕೆ ಸನ್ಸ್ಕ್ರೀನ್ ಉತ್ಪನ್ನಗಳಲ್ಲಿ ಇದು ಕರಗಬಲ್ಲುವ ತೈಲದ ಘಟಕಾಂಶ ಆಗಿರೋದ್ರಿಂದ ಈ ಅವೋ ಬೆಂಜಾನ್ ಅನ್ನುವಂತ ಕೆಮಿಕಲ್ ನ ಯೂಸ್ ಮಾಡ್ತಾರೆ. ಇದು ಒಂದು ಸನ್ಸ್ಕ್ರೀನ್ ಏಜೆಂಟ್ ಆಗಿದ್ದು, ಇದು UVA ಮತ್ತು UVB ಕಿರಣಗಳ ವಿರುದ್ಧ ನಮ್ಮ ಚರ್ಮವನ್ನ ರಕ್ಷಿಸುತ್ತೆ. ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ಆ ಸೂರ್ಯನಿಂದ ಆಗುವಂತ ತಾಪಮಾನದಿಂದ ನಮ್ಮ ಚರ್ಮವನ್ನ ರಕ್ಷಿಸುವಂತ ಕೆಲಸವನ್ನ ಇದು ಮಾಡುತ್ತೆ. ಅವಬೆಂಜಾನ್ ಒಂದು ಅಂದ್ರೆ ಬ್ರೆನನ್ ಕ್ಯಾಂಪ್ MD ಹೇಳುವಂತ ಒಂದು ಮಾತಿನ ಒಂದು ಅಂಶನ ನಿಮ್ಗೆ ಹೇಳ್ತಾ ಇದ್ದೀನಿ. ಬ್ರೆಂಡನ್ ಕ್ಯಾಂಪ್ ಅನ್ನುವಂತವ್ರು MD ಅವರು ಸ್ಕಿನ್ ಸ್ಪೆಷಲಿಸ್ಟ್, ಅವರು ಚರ್ಮ ರೋಗ ತಜ್ಞರು. ಅವ್ರು ಹೇಳುವಂತದ್ದು ಏನಂದ್ರೆ, ಬೆಳಕಿನ ಮಾನ್ಯತೆ ಮೇಲೆ ಇದು ಅಸ್ಥಿರಗೊಳ್ಳುತ್ತದೆ. ಅಂದ್ರೆ ಬೆಳಕು ಯಾವಾಗ ತುಂಬಾ ಜಾಸ್ತಿ ಬಿಡುತ್ತೆ, ಅವಬೆಂಜಾನ್ ಏನ್ ಮಾಡುತ್ತೆ, ಅಸ್ಥಿರವಾಗುತ್ತೆ. ಅಂದ್ರೆ ಸ್ಥಿರವಾಗಿ ಸ್ಟೆಬಿಲೈಸ್ ಆಗಲ್ಲ, ಅದು ಬೇಗ ಅದು ಕರಗುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಈ ಸನ್ಸ್ಕ್ರೀನ್ ಯಾವ ಪದಾರ್ಥಗಳಲ್ಲೂ ಕೂಡ ನಾವು ತಪ್ಪಿಸ್ಬೇಕು. ಅಂದ್ರೆ ಈಗ ಎಕ್ಸಾಂಪಲ್ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಲ್ಲಿ ಅವಬೆಂಜಾನ್ ಅನ್ನುವಂತ ಅಂಶ ಏನಾದ್ರು ಇದ್ರೆ ಅದನ್ನ ನಾವು ತಪ್ಪಿಸ್ಬೇಕು, ನಮ್ಮ ಸ್ಕಿನ್ ಅನ್ನ ಉಳಿಸ್ಕೋಬೇಕು ಅನ್ನೋದನ್ನ ಬ್ರೆಂಡನ್ ಕ್ಯಾಂಪ್ ಅನ್ನುವಂತ MD ಅಂದ್ರೆ ಚರ್ಮ ರೋಗ ತಜ್ಞರು, ಮಾಸ್ಟರ್ ಆಫ್ ಡರ್ಮಟಾಲಜಿ, ಅವರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಈ ತರ ಸನ್ಸ್ಕ್ರೀನ್ ಗಳು ಏನಿರುತ್ತೆ ಅದರಲ್ಲಿ ಇನ್ನೂ ಒಂದು ಅಂಶನ ಯೂಸ್ ಮಾಡಿರ್ತಾರೆ, ಅದು ಆಕ್ಟಿನೋಕ್ಸೈಡ್ ಅನ್ನುವಂತ ಅಂಶ. ಈ ಆಕ್ಟಿನೋಕ್ಸೈಡ್ ಏನಿದೆ, ಇದೊಂಥರ ಸಿಮೆಂಟ್ ನ ಏಜೆಂಟ್. ಸಿಮೆಂಟ್ ಅಂದ್ರೆ ಸಿಮೆಂಟ್ ಅಲ್ಲಿ ಬರುವಂತ ಒಂದು ಬೈಫರ್ಗೇಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಮ ಮುಖದ ಮೇಲೆ ಅದೊಂಥರ ಲೇಯರ್ ಆಗಿ ಥಿಕ್ನೆಸ್ ಆಗಿ ಕುತ್ಕೋಬೇಕು ಅನ್ನುವಂತ ದೃಷ್ಟಿಯಿಂದ ಇದನ್ನ ಯೂಸ್ ಮಾಡಿರ್ತಾರೆ. ಇದು ಸಿನಿಮೆಟರ್ ಅಂತಾನೂ ಕೂಡ ನಾವು ಕರಿತೀವಿ. ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲೆ, ಅಂದ್ರೆ ಏನ್ ಸನ್ಸ್ಕ್ರೀನ್ ಮತ್ತು ಇತರದ ಚರ್ಮದ ಆರೈಕೆ ಉತ್ಪನ್ನಗಳಲ್ಲಿ DNA ಅಂತ ಏನ್ ಹೇಳ್ತೀವಿ, ಅಂದ್ರೆ ಚರ್ಮ ಕೋಶಗಳ ಅಭಿವೃದ್ಧಿ ಏನಿರುತ್ತೆ, ಫೈಟೋ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಸಣ್ಣ ಸಣ್ಣ ಈ ಫೋಟೋ ಡ್ಯಾಮೇಜ್ ಅಂದ್ರೆ ಏನಂದ್ರೆ, ಸಣ್ಣ ಸಣ್ಣ ಕಣ್ಣಿಗೆ ಕಾಣದೇ ಇರೋ ರೀತಿನಲ್ಲಿ ನಮ್ಮ ಸ್ಕಿನ್ ಮೇಲೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ಕಡಿಮೆ ಮಾಡುವಂತ ಘಟಕಾಂಶ ಇದನ್ನ ಮೂಲತಃ ಅಭಿವೃದ್ಧಿ ಪಡಿಸಲಾಗಿರುತ್ತೆ. ಇದನ್ನ ಎಥೈಲ್ ಲೆಕ್ಸಿಲ್ ಮೆಥಾಕ್ಸಿಲಮೇಟ್ ಅಂದ್ರೆ EHMC ಅಂತ ನಾವು ರಸಾಯನ ಶಾಸ್ತ್ರದಲ್ಲಿ ಏನ್ ಕರಿತೀವಿ, ಅದರಲ್ಲಿ ಈ ಒಂದು ಆಕ್ಟಿನೋಕ್ಸೈಡ್ ಅನ್ನುವಂತ ಒಂದು ಅಂಶನ ಎಕ್ಸ್ಟ್ರಾಕ್ಟ್ ಮಾಡಿ ಸನ್ಸ್ಕ್ರೀನ್ ಗಳಲ್ಲಿ ಇದನ್ನ ಬಳಸಲಾಗಿರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಆಕ್ಟಿನೋಕ್ಸೈಡ್ ಏನಿದೆ, ಇದು ತ್ವಚೆಯ ಉತ್ಪನ್ನಗಳಲ್ಲಿ DNA ಫೋಟೋ ಡ್ಯಾಮೇಜ್ ಅನ್ನ, ಅಂದ್ರೆ ಆಲ್ರೆಡಿ ನಿಮ್ಗೆ ಇದ್ರ ವಿಚಾರ ಹೇಳಿದೆ. ಇದು ಸಿನೆಮೆಟ್ ಸೌಂದರ್ಯವರ್ಧಕ ಉತ್ಪನ್ನಗಳಲ್ಲಿ ಗರಿಷ್ಠ 10% ಸಾಂದ್ರತೆಯಲ್ಲಿ ಇರುತ್ತೆ. ಅದ್ರ ಜೊತೆಗೆ ಆಕ್ಟೋಕ್ರಿಲಿನ್ ಅನ್ನುವಂತ ಒಂದು ಅಂಶವನ್ನು, ಅಂದ್ರೆ OC ಅಂತ ಏನ್ ಹೇಳ್ತೀವಿ, ಅದನ್ನು ಕೂಡ ಇದರಲ್ಲಿ ಲೋಡ್ ಮಾಡಿರ್ತಾರೆ. ಇದೇ ತರ ಸ್ನೇಹಿತರೆ, ಬೆಂಜೋಫೆನೋನ್ 4 ಅಂದ್ರೆ ನನ್ನ ಚಂದ್ರೇಗೌಡ ಹೇಳಿದ್ರು, ಬೆಂಜೋನೆಟ್ ಅಂತ ನಾವು ಕೆಮಿಕಲ್ ನ ಸೊ ಕಜ್ಜಿ ಮತ್ತೆ ಇದಕ್ಕೆ ಕಟ್ತೀವಿ ಅಂತ, ಅದರಲ್ಲಿ ಒಂದು ಅಂಶ ಈ ಒಂದು ಬೆಂಜೋಫೆನೋನ್. ಈ ಬೆಂಜೋಫೆನನ್ 4 ಏನಿದೆ, ಇದು ಕೆಲವು ಸನ್ಸ್ಕ್ರೀನ್ ಗಳಲ್ಲಿ ಘಟಕಾಂಶವಾಗಿದೆ. ಇದು UVB ಮತ್ತೆ UVA ನೇರಳಾತೀತ ಬೆಳಕಿನಿಂದ ಚರ್ಮವನ್ನ ಹಾನಿಯಾಗದಂತೆ ರಕ್ಷಿಸುವಂತ ಕೆಲಸವನ್ನ ಮಾಡುತ್ತೆ ಸ್ನೇಹಿತರೆ. ಇದು ನೀರಿನಲ್ಲಿ ಕರಗುವ ಬ್ಯಾಂಡ್ UV ಆಗಿರೋದ್ರಿಂದ ಬೆಂಜೋಫೆನನ್ 4 ನೀರಿನಲ್ಲಿ ಅತಿ ವೇಗವಾಗಿ ದುರ್ಬಲ ಆಗತ್ತೆ. ಕಾಸ್ಮೆಟಿಕ್ ಸೂತ್ರಗಳಲ್ಲಿ ಇದನ್ನ ಬಳಸ್ತಾರೆ, ಕಾಸ್ಮೆಟಿಕ್ ಪದಾರ್ಥಗಳಲ್ಲೂ ಇದನ್ನ
ಬಳಸ್ತಾರೆ. ಎಥೆಲಾಕ್ಸಿಲ್ ಮೆಥಾಕ್ಸಿನಮೇಟ್ ಅನ್ನುವಂತ ಕೆಮಿಕಲ್ ನ ಯೂಸ್ ಮಾಡ್ತಾರೆ. ಇದೊಂದು ನೇರಳಾತೀತ ರಕ್ಷಣಾತ್ಮಕ ಏಜೆಂಟ್ ಆಗಿದ್ದು ಇದು ಸಾಮಾನ್ಯವಾಗಿ ಸನ್ಸ್ಕ್ರೀನ್ಗಳು, ಮುಖದ ಅಡಿಪಾಯ ಅಂದ್ರೆ ನಾವೇನ್ ಯೂಸ್ ಮಾಡುವಂತ ಪ್ರೈಮರ್ ಮತ್ತು ತುಟಿ ಆರೈಕೆ ಉತ್ಪನ್ನಗಳಲ್ಲಿ ಅಂದ್ರೆ ಲಿಪ್ಸ್ಟಿಕ್ ಗಳಲ್ಲಿ ಬಳಸಲಾಗುತ್ತೆ. ಇದು UV ಆಗಿ ಕಾರ್ಯನಿರ್ವಹಿಸುತ್ತೆ. ಎಥಾಕ್ಸಿಲೈನ್ ಎಥಾಕ್ಸಿಲ್ ಮೆಥಾಕ್ಸಿನಮೇಟ್ ಏನಿದೆ ಕಾಸ್ಮೆಟಿಕ್ ಪದಾರ್ಥಗಳು ಇವು ನಮ್ಮ ಮುಖದ ಮೇಲೆ ಅಡ್ಡ ಪರಿಣಾಮಗಳನ್ನು ಅಂದ್ರೆ ಅವಳದ ಬಂಡೆಯಂತೆ ಅವನತಿಯನ್ನ ಸಂಭವಿಸುತ್ತೆ. ಅಂದ್ರೆ ಸಣ್ಣ ಸಣ್ಣ ತುರಿಕೆಗಳು, ಕಜ್ಜಿ ಅಂದ್ರೆ ಕ್ರ್ಯಾಕ್ ಗಳು ಅಥವಾ ನಿಮ್ಮ ಮುಖದ ಮೇಲೆ ರ್ಯಾಷಸ್ ಉಂಟಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ಯಾರಾಬಿನ್ಸ್ ನ ಯೂಸ್ ಮಾಡಿರ್ತಾರೆ. ಪ್ಯಾರಾಬಿನ್ಸ್ ಒಂದು ಪ್ರಿಸರ್ವೇಟಿವ್ ಉತ್ಪನ್ನಗಳಲ್ಲಿ ಒಂದಾಗಿರುತ್ತೆ. ಇದು ಎಲ್ಲಾ ಸೌಂದರ್ಯ ವರ್ಧಕಗಳಲ್ಲಿ ಕಂಡು ಬರುತ್ತೆ. ಅವು ಮುಖ್ಯವಾಗಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ತಡೆಯುವ ಮೂಲಕ ನಿಮ್ಮ ಉತ್ಪನ್ನದ ಸೆಲ್ಫ್ ಜೀವನವನ್ನು ವಿಸ್ತರಿಸುವಂತೆ ಇದು ನೋಡ್ಕೊಳ್ತಾ ಇರುತ್ತೆ. ಈ ವಿಷಕಾರಕ ಸನ್ಸ್ಕ್ರೀನ್ ಪದಾರ್ಥಗಳು ಅಂದ್ರೆ ಪ್ಯಾರಾಬಿನ್ಗಳು ಸಂರಕ್ಷಕಗಳಾಗಿ ಬಳಸಲಾಗುತ್ತೆ. ಪ್ಯಾರಾಬಿನ್ ಈಸ್ಟ್ರೋಜನ್ ಮತ್ತು ಅನುಕರಿಸಬಹುದು. ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಅನ್ನ ಕುಂಠಿತಗೊಳಿಸುವಂತದ್ದು, ಅಡ್ಡಪಡಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಕುಂಠಿತ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕೆಮಿಕಲ್ ಸನ್ಸ್ಕ್ರೀನ್ ಗಳಲ್ಲಿ ಇನ್ನೇನೆಲ್ಲ ಲೋಡ್ ಮಾಡಿರ್ತಾರೆ ಅಂದ್ರೆ, ಸೊ ಸ್ನೇಹಿತರೆ ಫ್ರಾಗ್ರೆನ್ಸ್ ನ ಲೋಡ್ ಮಾಡಿರ್ತಾರೆ. ಅಂದ್ರೆ ಕೃತಕವಾದಂತ ಸುಗಂಧವನ್ನ ಏನ್ ನಮ್ಗೆ ಲೋಡ್ ಮಾಡಿರ್ತಾರೆ, ಇದರಿಂದ ನಮ್ಗೆ ಶ್ವಾಸಕೋಶ ಕೆರಳಿಸುವಂತ ಚಾನ್ಸಸ್, ಅನ್ನನಾಳಗಳು ಕೆರಳಿಸುವಂತ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಎಕ್ಮಾಜೂಲ್ ಅನ್ನುವಂತ ಒಂದು ಅಂಶನ ಯೂಸ್ ಮಾಡಿರ್ತಾರೆ. ಅದ್ರ ಜೊತೆಗೆ ಸೈಕ್ಲೋಮೆಥಿಕೋನ್ ಅನ್ನುವಂತ ಕೆಮಿಕಲ್ಸ್ ಇರ್ಬೋದು, ಪ್ಯಾಥಲೈಟ್ಸ್ ಇರ್ಬೋದು, ಅಥವಾ ಓಮೋಸೆಲೇಟ್ ಇರ್ಬೋದು, ಆಕ್ಸಿಬೆಂಜೋನ್ ಇರ್ಬೋದು, ಜಿಂಕ್ಸ್ ಆಕ್ಸೈಡ್ ಇರ್ಬೋದು, ಈ ತರ ಟೈಟಾನಿಯಂ ಡೈಆಕ್ಸೈಡ್ ಇರ್ಬೋದು. ಅದ್ರ ಜೊತೆಗೆ ಆಕ್ಸಿಬೆಂಜನ್ ಆಫ್ ಅಕ್ಟೋನಾಕ್ಸೈಡ್ ಅನ್ನುವಂತ ಕೆಮಿಕಲ್ ಇರ್ಬೋದು, ಅಥವಾ PABA, ಈ ತರ ಹಲವಾರು ಕೆಮಿಕಲ್ಸ್ ಗಳನ್ನ ಲೋಡ್ ಮಾಡಿರ್ತಾರೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ಏನು ಸನ್ಸ್ಕ್ರೀನ್ ಗಳಲ್ಲಿ ಎಷ್ಟೆಲ್ಲ ರಾಸಾಯನಿಕಗಳು ಅಡಕವಾಗಿರುತ್ತೆ, ಅದರಿಂದ ಏನೆಲ್ಲ ನಮ್ಮ ಸ್ಕಿನ್ ಮೇಲೆ ವ್ಯತಿರಿಕ್ತವಾದಂತ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಸ್ನೇಹಿತರೆ. ಈ 20 ಮಿನಿಟ್ಸ್ ಈ ಒಂದು 10 ಮಿನಿಟ್ಸ್ ನಾವೇನು ಈ ಒಂದು 10 to 20 ಮಿನಿಟ್ಸ್ ಅರ್ಥ ಮಾಡ್ಕೊಂಡ್ವಿ. ಈ ಒಂದು ಕೆಮಿಕಲ್ ಗಳು ಇರುವಂತ ಸನ್ಸ್ಕ್ರೀನ್ ಗಳನ್ನ ಮುಖದ ಮೇಲೆ ಅಪ್ಲೈ ಮಾಡಿದಾಗ ನಮ್ಮ ಮುಖದ ಮೇಲೆ ಆಗುವಂತ ರ್ಯಾಷಸ್ ಗಳಿರ್ಬೋದು, ಅಥವಾ ನಮ್ಮ ಮುಖದ ಮೇಲೆ ಆಗುವಂತ ಕ್ರ್ಯಾಕ್ ಗಳಿರ್ಬೋದು, ನಮ್ಮ ಮುಖ ಯಾವ ರೀತಿ ಸನ್ ಪ್ರೊಟೆಕ್ಷನ್ ಗೆ ಒಟ್ಕೊಳಕ್ ಆಗಲ್ಲ. ಯಾಕಂದ್ರೆ ನಾವು 20 to 2 ಅವರ್ಸ್ ಅಷ್ಟೇ ಅದು ನಮ್ಮ ಮುಖದ ಮೇಲೆ ಇರುತ್ತೆ ಅಂದ್ರೆ 20 ಮಿನಿಟ್ಸ್ to 2 ಅವರ್ಸ್ ಮತ್ತೆ ನಾವು ಅಪ್ಲೈ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ದೇ ಆದಂತ ಕೆಲ್ಸದ ಬ್ಯುಸಿ ಇರುತ್ತೆ, ಅಥವಾ ಯಾವಾಗ್ಲೂ ನಾವು ಮುಖನೇ ನೋಡ್ಕೊಂಡ್ ಕುತ್ಕೊಳಕ್ ಆಗಲ್ಲ. ಹಾಗಾಗಿ ಇದಕ್ಕೆ ಪ್ರೊಟೆಕ್ಟಿವ್ ಆಗಿ ದಿನವಿಡೀ ಒಂದು ನಮ್ಮ ಮುಖದ ಮೇಲೆ ಇರುವಂತ ಯಾವ್ದಾದ್ರು ಅದ್ಭುತವಾದಂತ ಪ್ರಾಡಕ್ಟ್ ಇದೆಯಾ ಅಂದ್ರೆ ಸ್ನೇಹಿತರೆ, ಒಂದು ಅತ್ಯುತ್ತಮವಾದಂತ ಪ್ರಾಡಕ್ಟ್ ನಮ್ದು ಸನ್ಸ್ಕ್ರೀನ್ 30 ಇದೆ ಸ್ನೇಹಿತರೆ. ಬನ್ನಿ ಈ ಸನ್ಸ್ಕ್ರೀನ್ 30 ಏನ್ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಅದಕ್ ಮುಂಚೆ ಈ SPF ಅಂದ್ರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ಸ್ 15ಗೂ ಇರುವಂತ ವ್ಯತ್ಯಾಸ ಏನು, ಅಥವಾ 30ಗೂ 15ಗೂ ಇರುವಂತ ವ್ಯತ್ಯಾಸ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ಬಿಡೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಒಂದು 15 SPF 15 ಅನ್ನ ನಾವು ತಗೊಂಡ್ರೆ ಸುಮಾರು 93% ಅಷ್ಟು UVB ಕಿರಣಗಳನ್ನ ನಿರ್ಬಂಧಿಸುತ್ತೆ. ಅಂದ್ರೆ ನಮ್ಗೆ ಏನ್ ಸೂರ್ಯನ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಕಿರಣಗಳು ಬರುತ್ತೆ, ಅದನ್ನ ಈ ಒಂದು 15 ಇರುವಂತ ಒಂದು ಏನು ಕ್ರೀಮ್ ಗಳನ್ನ ನಾವು ಹಚ್ಚಿದಾಗ 93% ಸೂರ್ಯನ ಕಿರಣಗಳನ್ನ ರಕ್ಷಿಸುತ್ತೆ. ಅದೇ ತರ SPF 30 ನಾವು ಯೂಸ್ ಮಾಡಿದಾಗ ನಮ್ಗೆ 95% ಅಷ್ಟು ಸೂರ್ಯನ ಕಿರಣಗಳಿಂದ ರಕ್ಷಣೆಯನ್ನ ಮಾಡುತ್ತೆ. SPF 50 ಯೂಸ್ ಮಾಡಿದಂತ ವೇಳೆನಲ್ಲಿ 98% ಗಂಟನೂ ಕೂಡ ಸೂರ್ಯನ ಕಿರಣಗಳನ್ನ ನಿರ್ಬಂಧಿಸುವಂತ ಕೆಲಸವನ್ನ ಮಾಡುತ್ತೆ ಸ್ನೇಹಿತರೆ. ಇದರಿಂದ ಚರ್ಮದ ಹಾನಿ ಆಗದೆ ಇರೋ ತರ ನೋಡ್ಕೊಳ್ಳುವಂತದ್ದು, ಇನ್ನು ಹೆಚ್ಚಿನ ಪ್ರಾಬ್ಲಮ್ ಆಗದೆ ಇರೋ ತರ ನಮ್ಗೆ ನೋಡ್ಕೊಳ್ಳುವಂತ ಕೆಲಸವನ್ನ SPF 30 ಮಾಡುತ್ತೆ. ಆದಾಗ್ಯೂ ಸೂರ್ಯನ ರಕ್ಷಣೆ ಯಾವುದೇ ಒಂದು ವಿಧಾನವು ಪರಿಪೂರ್ಣವಲ್ಲ. ನೀವು ಇತರ ಸೂರ್ಯನ ರಕ್ಷಣಾ ವಿಧಾನಗಳನ್ನು ಸಹ ಬಳಸಬೇಕು. ಅಂದ್ರೆ ಟೋಪಿ ಧರಿಸೋದಿರ್ಬೋದು, ಅಥವಾ ಸ್ಕ್ರಾಪ್ ಗಳನ್ನ ಹಾಕೊಳ್ಳೋದು, ಸನ್ ಗ್ಲಾಸ್ ಯೂಸ್ ಮಾಡೋದು, ಈ ತರನು ಕೂಡ ನೀವು ಅಂದ್ರೆ ಸೂರ್ಯನ ಇದರಿಂದ ನಾವು ಉಳಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಅಪ್ಸ್ ಅಂಡ್ ಮೋರ್ ಈ ಒಂದು ಅದ್ಭುತವಾದಂತ ಗಿಡಮೂಲಿಕೆ ಏನಿದೆ, ಇದು ಯಾವ ರೀತಿ ನಮ್ಮ ಮುಖದ ಮೇಲೆ ಕೆಲಸ ಮಾಡ್ತಾ ಹೋಗುತ್ತೆ, ಈ ಸನ್ಸ್ಕ್ರೀನ್ ಇಂದ ಆಗುವಂತ ಬೆನಿಫಿಟ್ ಗಳು ಏನು ಅಂತ ತಿಳ್ಕೊಳ್ಳೋಣ.
ನೋಡಿ, ಈ ಅರ್ತ್ಸ್ ಅಂಡ್ ಮೋರ್ ಸನ್ಸ್ಕ್ರೀನ್ ಏನಿದೆ, ಇದು ಹಾನಿಕಾರಕ UV ಕಿರಣಗಳನ್ನ ನಿರ್ಬಂಧಿಸುತ್ತೆ. ಮತ್ತೆ ಸೂರ್ಯನಿಂದ ಆಗುವಂತ ಹಾನಿ ಮತ್ತು ಅಕಾಲಿಕ ವಯಸ್ಸಾದಂತ ಸೆಲ್ಸ್ ಗಳ ವಿರುದ್ಧ ನಿಮ್ಮ ಸ್ಕಿನ್ ಅನ್ನ ರಕ್ಷಿಸುವಂತ ಕೆಲಸವನ್ನ ಮಾಡುತ್ತೆ. ಮತ್ತೆ ಸಹಮೈ ಬಣ್ಣವನ್ನು ಪುನಃಸ್ಥಾಪಿಸುತ್ತದೆ. ಸೂರ್ಯನ ಕಲೆಗಳು ಅಂದ್ರೆ ಸನ್ ಟ್ಯಾನ್ ಅಂತ ನಾವೇನ್ ಹೇಳ್ತೀವಿ, ಅಥವಾ ಸನ್ ಬರ್ನ್ ಅಂತ ಏನ್ ಹೇಳ್ತೀವಿ, ಆ ಸೂರ್ಯನ ಕಲೆಗಳು ಮತ್ತು ಬಣ್ಣವನ್ನ ಕಡಿಮೆ ಮಾಡಿ ನೀವು ನಿಮ್ಮ ಸ್ಕಿನ್ ಇಡೀ ದಿನ ಮಾಯಶ್ಚರೈಸ್ ಆಗಿ ಹೈಡ್ರೇಟ್ ಆಗೋ ತರ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ. ಚರ್ಮವನ್ನು ಆಳವಾಗಿ ಪೋಷಿಸುತ್ತೆ, ತೇವಾಂಶವನ್ನ ಹಿಡಿದಿಟ್ಕೊಳ್ಳುತ್ತೆ, ಆರೋಗ್ಯಕರವಾಗಿರಿಸುವಂತ ಕೆಲಸವನ್ನ ಮಾಡುತ್ತೆ. ಸಣ್ಣ ಸುಟ್ಟ ಗಾಯಗಳನ್ನ ಗುಣಪಡಿಸಲು ಸಹಾಯವನ್ನ ಮಾಡುತ್ತೆ. ಸೂರ್ಯನಿಗೆ ಒಡ್ಡಿಕೊಂಡ ಚರ್ಮಕ್ಕೆ ಹಿತವಾದ ಪರಿಹಾರವನ್ನ ನೀಡುತ್ತೆ. ಭಾರವಾದ ಮತ್ತು ಜಿಡ್ಡಿನ ಭಾವನೆ ಇಲ್ಲದ ಲೈಟ್ ವೆಯ್ಟ್ ಆದಂತ ಈ ಒಂದು ಹೈಡ್ರೇಷನ್ ಸೂತ್ರದಿಂದ ತಯಾರಾಗಿರುವಂತ ಈ ಸನ್ಸ್ಕ್ರೀನ್ ಏನ್ ಮಾಡುತ್ತೆ ಅಂದ್ರೆ ಅದ್ಭುತವಾದಂತ ಹೊಳಪನ್ನ ನೀಡೋದ್ರಲ್ಲಿ ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕೆಮಿಕಲ್ಗೂ ನಮ್ ಪ್ರಾಡಕ್ಟ್ ಇರುವಂತ ವ್ಯತ್ಯಾಸ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಇದರಲ್ಲಿ ಇರುವಂತ ಇಂಗ್ರೀಡಿಯಂಟ್ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ಅರ್ತ್ಸ್ ಅಂಡ್ ಮೋರ್ ಈ ಒಂದು ಏನ್ ನಮ್ಮ ಒಂದು ಸನ್ಸ್ಕ್ರೀನ್ ಇದೆ, ಇದರಲ್ಲಿ ಯೂಸ್ ಮಾಡಿರುವಂತ ಪಪ್ಪಾಯ, ಈ ಪಪ್ಪಾಯದ ಬೆನಿಫಿಟ್ ಏನಂತ ನೋಡಿದ್ರೆ, ಸೊ ಇದು ಸ್ಕಿನ್ನಿನ ಒಳಪನ್ನು ಮತ್ತು ಪುನರ್ಜೀವನಗೊಳಿಸುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಅಂದ್ರೆ ಈಗ ಎಕ್ಸಾಂಪಲ್, ಸ್ಕಿನ್ ತುಂಬಾ ಬ್ರೈಟ್ನಿಂಗ್ ಆಗೋ ತರ, ಈಗ ಆಲ್ರೆಡಿ ಕಪ್ಪು ಕಲೆಗಳಿದೆ ಅಂದ್ರೆ ಸನ್ಬರ್ನ್ ಆಗಿದೆ, ಟ್ಯಾನ್ ಆಗಿದೆ, ಮೆಲಸ್ಮಾ ಇದೆ. ಮೆಲಸ್ಮಾ ಮೀನ್ಸ್ ಬಂಗಿದೆ, ಅಂದ್ರೆ ಅದರಗಳ ವಿರುದ್ಧ ಹೋರಾಡಿ ನಿಮ್ಮ ಸ್ಕಿನ್ ಅನ್ನ ಮತ್ತೆ ಬ್ರೈಟ್ನೆಸ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ನಿನ ಜೀವಾಣುಗಳು ಏನು ಸೂರ್ಯನ ಹಾನಿಯಿಂದ ಸತ್ತಿರತ್ತೆ, ಅದಕ್ಕೆ ಪುನರ್ಜೀವನಗೊಳಿಸುವಂತ ಕೆಲಸವನ್ನ ಮಾಡುತ್ತೆ. ಮತ್ತೆ ಯಾವಾಗ ಸ್ಕಿನ್ ಅಲ್ಲಿ ಜೀವಾಣುಗಳು ರೀಜನರೇಟ್ ಆಗುತ್ತೆ, ನಿಮ್ಮ ಸ್ಕಿನ್ ಸೊ ಅತ್ಯುತ್ತಮವಾಗಿ ಕಾಣ್ಲಿಕ್ಕೆ ಹೆಸರು ಅಂದ್ರೆ ಬೆನಿಫಿಟ್ ಆಗತ್ತೆ. ಪಪ್ಪಾಯಿ ಸಾರದಿಂದ ಸಮೃದ್ಧವಾಗಿರುವಂತಹ ಸನ್ಸ್ಕ್ರೀನ್ ಕಪ್ಪು ಕಲೆಗಳು ಮತ್ತು ಹೈಪರ್ ಪಿಗ್ಮೆಂಟೇಶನ್ ನೋಟವನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಇದೊಂದು ಜಿಡ್ಡಿಲ್ಲದ ವಿನ್ಯಾಸವಾಗಿರೋದ್ರಿಂದ ತ್ವರಿತವಾಗಿ ನಿಮ್ಮ ಸ್ಕಿನ್ ಇದನ್ನ ಅಬ್ಸರ್ವೇಶನ್ ಮಾಡ್ಕೊಳ್ಳುತ್ತೆ. ನಿಮ್ಮ ಚರ್ಮವನ್ನ ಹೈಡ್ರೀಕರಿಸಿದ ಮತ್ತು ಪೂರಕವಾಗಿಸುವಂತ ಕೆಲಸವನ್ನ ಮಾಡುತ್ತೆ. ಪಪ್ಪಾಯ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಪಪ್ಪಾಯ ಸಾರಗಳು ಹೈಲುರಾನಿಕ್ ಆಮ್ಲ ಅಂದ್ರೆ ನೈಸರ್ಗಿಕವಾಗಿ ಹೈಲುರಾನಿಕ್ ಆಮ್ಲ ಮತ್ತು ಸತು ಆಕ್ಸೈಡ್ ನಿಂದ ಸಮೃದ್ಧವಾಗಿರೋದ್ರಿಂದ ಇದು ವಿಶಾಲವಾದ ಸೂರ್ಯನ ಕಿರಣಗಳ ರಕ್ಷಣೆಯನ್ನ ನಿಮ್ಮ ಸ್ಕಿನ್ಗೆ ಒದಗಿಸುವಂತ ಕೆಲಸವನ್ನ ಮಾಡುತ್ತೆ. ಆರೋಗ್ಯಕರವಾಗಿ ನಿಮ್ಮ ಸ್ಕಿನ್ ಇರೋ ತರ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ. ಮತ್ತೆ ಇಬ್ಬನಿಯ ಒಳಪನ್ನ ನೀಡುತ್ತೆ. ಅಂದ್ರೆ ನಮ್ಮ ಮಿಸ್ಟ್ ಅಂತ ನಾವೇನ್ ಹೇಳ್ತೀವಿ, ಮುಖದ ಮೇಲೆ ಮಿಸ್ಟ್ ರೀತಿನಲ್ಲಿ ನಮ್ಮ ಸ್ಕಿನ್ ಹೈಡ್ರೇಷನ್ ಆಗೋ ತರ ನೋಡ್ಕೊಳ್ಳುತ್ತೆ. ಮತ್ತು ವಿಶಿಷ್ಟವಾದಂತ ವಾಟರ್ ಲಾಕ್ ತಂತ್ರಜ್ಞಾನದಿಂದ ನಡೆಸಲ್ಪಡುತ್ತೆ. ಇದು ಚರ್ಮಕ್ಕೆ ತ್ವರಿತವಾಗಿ ನುಸುಳುತ್ತದೆ ಮತ್ತು ಅದನ್ನು ಆರೋಗ್ಯಕರವಾಗಿ ಹೈಡ್ರೀಕರಿಸುವಂತ ಕೆಲಸವನ್ನ ಮಾಡುತ್ತೆ. ಮತ್ತೆ ಈಗ ಆಲ್ರೆಡಿ ಕಂದು ಬಣ್ಣಕ್ಕೆ ಕನ್ವರ್ಟ್ ಆಗ್ಬಿಟ್ಟಿರ್ತದೆ, ನಿಮ್ ಸ್ಕಿನ್ ಆಲ್ರೆಡಿ ಟ್ಯಾನ್ ಆಗ್ಬಿಟ್ಟಿರ್ತದೆ, ತುಂಬಾ ಕಂದು ಬಣ್ಣಕ್ಕೆ ಕನ್ವರ್ಟ್ ಆಗಿರುತ್ತೆ. ಅಂದ್ರೆ ನಿಮ್ಮ ದೇಹ ಮತ್ತೆ ಮುಖದಿಂದ ಕಂದು ಬಣ್ಣವನ್ನ ತೆಗೆದಾಕ್ಲಿಕ್ಕೆ ಈ ಪಪ್ಪಾಯ ಅತ್ಯುತ್ತಮ ಮೂಲವಾಗಿ ಕೆಲಸವನ್ನ ಮಾಡುತ್ತೆ. ಅದರಲ್ಲಿ ಪಪ್ಪಾಯಿನ್ ಕಿಣ್ಣುವು ಕಪ್ಪು ಕಲೆಗಳು, ಕಂದು ಬಣ್ಣದ ಚರ್ಮ ಮತ್ತು ಕಪ್ಪು ಮೊಣಕೈಗಳು ಮತ್ತು ಮೊಣಕಾಲುಗಳು ಹೆಚ್ಚಿನವುಗಳಿಗೆ ಚಿಕಿತ್ಸೆ ನೀಡಲು ಅತ್ಯುತ್ತಮವಾದಂತ ಏಜೆಂಟ್ ಆಗಿ ಕೆಲಸವನ್ನ ಮಾಡುತ್ತೆ. ಸೊ ಸ್ನೇಹಿತರೆ, ವಿಟಮಿನ್ ನ ಲೋಡ್ ಮಾಡಿದ್ದಾರೆ. ವಿಟಮಿನ್ ಇದು ಚರ್ಮದಲ್ಲಿ ಉರಿಯೂತದ ಏಜೆಂಟ್ ಎಂದು ಕೂಡ ಪರಿಗಣಿಸಲಾಗುತ್ತೆ. ಅಂದ್ರೆ ಸೂರ್ಯನ ಕಿರಣಗಳಿಂದ ಏನ್ ನಮ್ಮ ಮುಖ ಉರಿತಾ ಇರತ್ತೆ, ಆ ಉರಿಯನ್ನ ಅವಾಯ್ಡ್ ಮಾಡುವಂತ ಒಂದು ಅದ್ಭುತವಾದಂತ ಕೆಲಸವನ್ನ ಇದ್ ಮಾಡ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಅದ್ರ ಜೊತೆಗೆ ವಿಟಮಿನ್ ಇನ್ನೇನ್ ಮಾಡತ್ತೆ ಅಂತ ನಾವು ನೋಡೋದಾದ್ರೆ, ವಿಟಮಿನ್ ಸೊ UV ಮಾನ್ಯತೆ ನಂತರ ಉರಿಯೂತದ ಹಾನಿಯನ್ನ ತಡೆಗಟ್ಟೋದ್ರ ಜೊತೆಗೆ, ಸೊ ಸಾಮಯಿಕ ವಿಟಮಿನ್ ಊತ ಅಂದ್ರೆ ನಮ್ಮ ಮುಖದ ಮೇಲೆ ಊತ ಬರ್ತಾ ಇರ್ತದೆ, ಚರ್ಮದ ದಪ್ಪ ಆಗೋದು, ಅದ್ರ ಜೊತೆಗೆ ಎರಿತೇಮ ಮತ್ತೆ ಎಡಿಮಾವನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಚರ್ಮದ ಉರಿಯೂತದ ಎಲ್ಲಾ ಚಿಹ್ನೆಗಳನ್ನ ತೆಗೆದುಹಾಕುವಂತ ಕೆಲಸವನ್ನ ಮಾಡುತ್ತೆ. ಸೊ ವಿಟಮಿನ್ ನಿಮ್ಮ ಚರ್ಮದ ತಡೆಗೋಡೆಯನ್ನ ಬಲಪಡಿಸುತ್ತೆ. ಅಂದ್ರೆ ಔಟರ್ ಲೇಯರ್ ಅಂತ ನಾವೇನ್ ಹೇಳ್ತೀವಿ, ಔಟರ್ ಲೇಯರ್ ನ ಬಲಪಡಿಸುತ್ತೆ. ಬಲವಾದ ಚರ್ಮದ ತಡೆಗೋಡೆ ನಿಮ್ಮ ಚರ್ಮವನ್ನ ನೀರು ಉಳಿಸಿಕೊಳ್ಳಲಿಕ್ಕೆ, ಹೈಡ್ರೀಕರಿಸಲಿಕ್ಕೆ ಮತ್ತೆ ಮಾಯಶ್ಚರೈಸರ್ ಇಂದಾಗಿ
ಕಾಣ್ತಾ ಹೋಗುತ್ತೆ. ಬಲವಾದಂತ ಚರ್ಮ ಶಕ್ತಿಯುತವಾದಂತ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನ ಹೊಂದುತ್ತೆ. ಹೈಪರ್ ಪಿಗ್ಮೆಂಟೇಶನ್ ಚಿಕಿತ್ಸೆಗೆ ವಿಟಮಿನ್ ಇ ಅತ್ಯುತ್ತಮ ರಾಮಬಾಣವಾಗಿ ಕೆಲಸವನ್ನ ಮಾಡುತ್ತೆ. ಯುವಿ ಒಡ್ಡುವಿಕೆಯಿಂದ ರಕ್ಷಿಸುತ್ತೆ. ಮಡುವೆ ಮಚ್ಚೆಗಳನ್ನ ನಿವಾರಿಸುತ್ತೆ. ಜೀವಕೋಶದ ವಹಿವಾಟು ಮತ್ತು ಉತ್ಪಾದನೆಯನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಒನ್ ಪ್ರಾಡಕ್ಟ್ ಮೆನಿ ಮೋರ್ ಸೊಲ್ಯೂಷನ್ಸ್ ಅನ್ನೋಗೆ ಪಪ್ಪಾಯ ಮತ್ತೆ ವಿಟಮಿನ್ ಇ ಹೇಗೆಲ್ಲ ನಮ್ಮ ಸ್ಕಿನ್ ಮೇಲೆ ಕೆಲಸ ಮಾಡುತ್ತೆ, ಇದರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ವಿವರವಾಗಿ ಎಲ್ಲಾ ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ, ಮನನ ಮಾಡ್ಕೊಂಡಿದೀವಿ. ನೀವು ಮನನ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ, 83 ರಿಂದ 84 ಜನ ನಿಮ್ ಪಾರ್ಟ್ನರ್ಸ್ ಗಳನ್ನ ಜಾಯಿನ್ ಮಾಡಿಸಿ ಅವ್ರಿಗೆ ಮನನ ಮಾಡಿಸಿದೀರಾ ಅಂದ್ರೆ ಆ ಲೋಷನ್ ಈ ಲೋಷನ್ ಅಂತ ಹಚ್ಚೋ ಬದಲು ನಮ್ಮ ಬಾಡಿ ಮಿಲ್ಕ್ ಮತ್ತೆ ಸನ್ಸ್ಕ್ರೀನ್ ಎರಡನ್ನು ಕೂಡ ಮಿಶ್ರಣ ಮಾಡಿ ಮಕ್ಕಳುಗಳ ಮೈಗೆ ಲೇಪನ ಮಾಡಿದ್ರೆ ಮಕ್ಕಳುಗಳ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ. ಸೊ ಸನ್ ಬರ್ನ್ ಇಂದ ಮಕ್ಕಳುಗಳನ್ನ ಅವಾಯ್ಡ್ ಮಾಡ್ಬೇಕು. ಬಿಗಿನಿಂಗ್ ಇಂದಾನೆ ಅವ್ರ ಸ್ಕಿನ್ ಅನ್ನ ನೀವು ಚೆನ್ನಾಗಿ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ತರ ಸ್ನೇಹಿತರೆ, ದೊಡ್ಡವರು ಇದ್ದೀರಾ, ನಿಮ್ಗೆ ಆಲ್ರೆಡಿ ಮುಖದ ಮೇಲೆ ಸನ್ ಟ್ಯಾನ್ ಆಗಿದೆ ಅಥವಾ ಸನ್ ಬರ್ನ್ ಆಗಿದೆ, ಅಥವಾ ಹೆಣ್ಮಕ್ಳುಗಳು ಎಸ್ಪೆಷಲಿ ಬ್ಲೌಸ್ ಯೂಸ್ ಮಾಡ್ತಾ ಇರ್ತಾರೆ, ಕೆಲವ್ರಿಗೆ ಕೈಯಿಂದ ಒಳಗಡೆಗೆ ಒಂಥರ ಕಲರ್ ಕಾಣಿಸ್ತಾ ಇರ್ತದೆ, ಈ ಅಂಗೈಗೆಲ್ಲ ಸನ್ ಬರ್ನ್ ಆಗಿರುತ್ತೆ, ಅಲ್ಲೊಂದ್ ಕಲರ್ ಕಾಣಿಸ್ತಾ ಇರುತ್ತೆ, ಹಿಂದೆ ಬ್ಲೌಸ್ ನ ಆಕಾರಗಳನ್ನ ಡಿಸೈನ್ ಮಾಡ್ಸಿರ್ತೀರ, ಅಲ್ಲೂ ಕೂಡ ಸನ್ ಬರ್ನ್ ಇಂದ ಸನ್ ಟ್ಯಾನ್ ಇಂದ ನಿಮ್ಮ ಸ್ಕಿನ್ ಟೋನ್ ಚೇಂಜ್ ಆಗಿರುತ್ತೆ. ಅಂತ ಕಡೆ ಎಲ್ಲ ನಮ್ಮ ಒಂದು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಿದಾಗ ನ್ಯಾಚುರಲ್ ಕಲರ್ ಗೆ ನೀವು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದೇ ತರ ಸ್ನೇಹಿತರೆ, ತುಂಬಾ ಯಾರಾದ್ರೂ ಬೆವರ್ತಾ ಇದಾರೆ ಅಂದ್ರೆ, ಅಥವಾ ತುಂಬಾ ಡೆಡ್ ಸೆಲ್ಸ್ ಇದೆ ಅಂದ್ರೆ, ಅಥವಾ ತುಂಬಾ ಹೈಲಿ ಸ್ಕಿನ್ ಇದೆ, ಡಸ್ಕಿ ಸ್ಕಿನ್, ಪ್ರತಿಯೊಬ್ರು ಕೂಡ ಇದನ್ನ ಕರೆಕ್ಟ್ ಆಗಿ ಪ್ರಮಾಣವನ್ನ ನೋಡ್ಕೊಂಡು ಯೂಸ್ ಮಾಡಿದ್ದೆ ಆದ್ರೆ ಅದ್ಭುತವಾದಂತ ರಿಸಲ್ಟ್ ನ ತಗೋಬಹುದು. ಸನ್ಸ್ಕ್ರೀನ್ ಏನಿದೆ, ಮೆಲಸ್ಮಾ ಇರುವಂತವ್ರಿಗೆ ಕಡ್ಡಾಯವಾಗಿ ಕೊಡ್ಲೇಬೇಕು. ಅಂದ್ರೆ ಬಂಗಿರುವಂತವ್ರಿಗೆ, ಹೈಪರ್ ಪಿಗ್ಮೆಂಟೇಶನ್ ಇರೋರಿಗೆ ಸನ್ಸ್ಕ್ರೀನು, ಡೇ ಕ್ರೀಮು ಪ್ಲಸ್ ಈಸಿ ಡಿಟಾಕ್ಸು, ಅದ್ರ ಜೊತೆಗೆ ನಮ್ಮ ಆಂಟಿಸೆಪ್ಟಿಕ್ ಕ್ರೀಮ್, ಇಷ್ಟನ್ನ ನೀವು ಕಾಂಬಿನೇಷನ್ ಮಾಡ್ಕೊಟ್ರೆ ಇಂಥದೇ ಬಂಗಿದ್ರು 15 to 20 days ಅಲ್ಲಿ ಅವ್ರ ಮುಖದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಕ್ರಮೇಣ 3 ತಿಂಗಳು 4 ತಿಂಗಳಲ್ಲಿ ಬಂಗು ಹೊರಟೋಗಿರುತ್ತೆ. ಕೆಲವರಲ್ಲಿ ಒಂದ್ ಮೂಢನಂಬಿಕೆ ಇರುತ್ತೆ, ಏನಪ್ಪಾ ಅಂದ್ರೆ ಬಂಗ್ ಬಂದಿದೆ ಅಥವಾ ಹೈಪರ್ ಪಿಗ್ಮೆಂಟೇಶನ್ ಇದೆ, ಮೆಲಸ್ಮಾ ಇದೆ ಅಂದ್ರೆ ನಾವೇನ್ ತಿಳ್ಕೊತೀವಿ ಅಂದ್ರೆ ಇದು ಶ್ರೀಮಂತಿಕೆ ಬರುವಾಗ ಇದು ಶ್ರೀಮಂತಿಕೆ ತಂದು ಕೊಡುತ್ತೆ, ಹೋಗುವಾಗ ದರಿದ್ರ ಬರುತ್ತೆ, ಅಥವಾ ಬರುವಾಗ ದರಿದ್ರ ಬಂದಿದೆ ಹೋಗುವಾಗ ಶ್ರೀಮಂತಿಕೆ ಬರುತ್ತೆ ಅನ್ನುವಂತ ಒಂದು ಮೂಢನಂಬಿಕೆ ಇದೆ. ಇದು ನಿಮ್ಮ ಮುಖದ ಆರೈಕೆಯಿಂದ, ನಿಮ್ಮ ಒಂದು ಲೈಫ್ ಸ್ಟೈಲ್ ಇಂದ ಬರುವಂತ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಹೊರತು ಯಾವುದೇ ಭಗವಂತನ ಆಶೀರ್ವಾದದಿಂದ ಬರುವಂತದಲ್ಲ. ಹಾಗಾಗಿ ಆ ಮೂಢನಂಬಿಕೆಯಿಂದ ಹೊರಬಂದು ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿ ನಿಮ್ಮ ಮುಖದ ಆರೈಕೆಯನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ರೂಟ್ ಸ್ವಿಂಗ್ಸ್, ಜೈ ನೆಟ್ಸ್, ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭ ದಿನ.